ಹುಡುಗ ತುಂಬಾ ಒಳ್ಳೆಯವನು, ವೇದನ್ಗೆ ಸರಿಯಾದ ಜೋಡಿ. ಯಾರ ಬಗ್ಗೆ ಮಾತಾಡಕತ್ತೀರಿ? ಸರಿಯಾದ ಜೋಡಿ ಅಂದ್ಮೇಲೆ ಇನ್ ಯಾರ ಬಗ್ಗೆನೋ? ನಿನ್ ಬಗ್ಗೆನೇ ತಾನೆ? ಕಿರಿಕ್ರಿ, ಮದುವೆ ಬಗ್ಗೆ ಮಾತಾಡ್ತಾ ಇದೀವಿ, ಸ್ವಲ್ಪ ಹೊರಗಡೆ ಇರ್ತೀರಾ? ಅವಶ್ಯ ಪ್ರಾಣಿ ಅದೇವ್ರೆ, ಯಾವ ಹುಡುಗನ ಕರೆಸ್ತೀರಿ? ನಾ ಇಲ್ಲೇದನಲ್ಲ. ನೀನ್ ಸ್ವಲ್ಪ ಗಿಡಕ್ ನೀರ್ ಹಾಕ್ತಾ ಇರಪ್ಪ. ಮಳಿ ಎಣ್ಣೆ ಹೊಡೆದ್ರಿ, ಛತ್ರಿ ಹಿಡ್ಕೊಂಡು ಹೋಗಿ ನೀರ್ ಹಾಕೋಗು. ಪಾರು, ಯಾವಾಗ್ಲೂ ನಾವ್ ಇಷ್ಟಪಟ್ಟವ್ರನ್ನೇ ಮದ್ವೆ ಆಗಕ್ ಆಗಲ್ಲ ಕಡೆ. ಕರೆಕ್ಟ್ ಆಗಿ ಹೇಳಿದೆ ಅಮ್ಮ. ಆಯ್ತು ಬಿಡ್ರಿ ಪಿನ್ನು, ಈ ವಿಷಯ ನಮಗ್ ಗೊತ್ತೇ ಇಲ್ಲ ಅನ್ನೋ ತರ ಇರ್ತೀವಿ. ನಾಳೆ ನಿಮ್ ಮನೆಗ್ ಬಂದ್ರು ಯಾವ ಹುಡುಗ ಏನ್ ವಿಶೇಷ ಅನ್ನೋ ತರ ಹೊಸ ವಿಷಯ ಅನ್ಕೊಂಡೆ ಮಾತಾಡ್ತೀನಿ. ಆಗ್ಬಹುದಾ? ಹಲೋ, ಯಾರು? ಹಲೋ, ನಾನು ಕೆ ಗೋವಿಂದ. ಓ ಹೇಳಪ್ಪ, ರಾಜು ತಂಗಿ ಹೇಮನ ನಿನ್ ತೋರ್ಸಿದ್ದೆ, ನೀನು ಒಪ್ಪಿರ್ತೀಯ ಅಂತ ನಾನು ಭಾವಿಸಿರ್ತೀನಿ. ಹಾ, ಮೊನ್ನೆ ನೋಡ್ದೆ. ಹುಡುಗಿ ಓಕೆ, ಮನೆಯವ್ರು ಹೇಗೆ? ತುಂಬಾ ಒಳ್ಳೆಯವ್ರ ಕಣ, ಕಣ್ಣು ಮುಚ್ಕೊಂಡು ತಾಲಿ ಕಟ್ಬೋದು. ಹಣ್ಣು ಹಂಪ್ಲೆಲ್ಲ ತಗೊಂಡಿದ್ದೀನಿ. ಹೋಗ್ಬಾ, ಒಳ್ಳೇದಾಗ್ಲಿ. ಸ್ವಲ್ಪ ವ್ಯವಹಾರನೂ ಮಾತಾಡ್ಬೇಕಾಗಿತ್ತು, ನೀನು ಬಂದಿದ್ರೆ ಚೆನ್ನಾಗಿರೋದು. ಒಂದ್ ಕೆಲ್ಸ ಮಾಡು, ನೀನು ನಮ್ಮ ಮನೆ ಹತ್ರ ಬಂದ್ಬಿಡು, ಇಲ್ಲಿ ಕೆಲಸ ಮುಗಿಸ್ಕೊಂಡು ಇಬ್ರು ಒಟ್ಟಿಗೆ ಹೋಗ್ ಬರೋಣ. ಹಾ, ಬಂದೆ. ಬಾ. ಸಾಕು ಬಿಡಮ್ಮ ತಾಯಿ, ಅದ್ ಎಷ್ಟು ಅಂತ ಕರಡಿ ನೋಡ್ಕೊಳ್ತಿದ್ಯಾ? ಅಕ್ಕ, ಬೆವ್ರಿಗೆ ಬಣ್ಣ ಎಳ್ದೋಗ್ತಾ ಇದೆ. ಮದ್ವೆ ಆದ್ಮೇಲೆ ಇನ್ನೂ ಬೆವ್ರು ಇಳಿಯುತ್ತೆ. ಓ ಗೋವಿಂದ, ಬರ, ಅರ್ಧ ಗಂಟೆ ಕಾಯ್ಬೇಕಾಗತ್ತಪ್ಪ. ಆಯ್ತು ಬಿಡ, ನನ್ಗೂ ಏನು ಕೆಲಸ ಇಲ್ಲ. ಇವನೇನೋ ಗೋವಿಂದ? ಯಾವ್ದೋ ಒಂದ್ ಗೋವಿಂದನ ಹುಡುಕಿದಾರ ಬಿಡಮ್ಮ, ಮದ್ವೆ ಆದ್ರೆ ಸಾಕು. ಹಲೋ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ, ಎಸ್ ಗೋವಿಂದ, ಎಲ್ಲಿದ್ಯೋ? ನಿನ್ಗೋಸ್ಕರ ಎಲ್ಲ ಕಾಯ್ತಾ ಇದೀವಪ್ಪ. ಗಾಡಿ ಪಂಚರ್ ಆಗಿದ್ಯಾ? ಹಾಕ್ಸ್ಕೊಂಡ್ ಬರತ್ತಾನೆ, ಗೊತ್ತಾಗ್ತಾ ಅಲ್ವಾ? ಓ ಹಾಳಾಗೋಲಿ, ಎಲ್ಲಿದ್ಯಪ್ಪ? ಪಕ್ಕದ ರೋಡಲ್ಲಿ ಇದೆಯಾ? ನಾನೇ ಬರ್ತೀನಿರಾ. ಪರಮ, ಒಂದ್ 5 ನಿಮಿಷ ನೋಡ್ಕೊತಾರ, ಬಂದೆ. ತಗೊಳ್ಳಿ. ಏನಿದು? ನೀರು. ನಾನ್ ಕೇಳಲಿಲ್ವಲ್ಲ. ನೀವು ಕುಡಿಲಿ ಅಂತ ತಂದೆ. ಓಹ್, ಬರ್ತಿದ್ದಾಗೆ ನೀರು ಕುಡಿಸ್ತಿದ್ದೀರಾ? ರಾಜು ತಂಗಿ ಹೇಮಾಗಿಂತ ಇವಳೆ ಚೆನ್ನಾಗಿದ್ದಾಳೆ. ಹೇಗೂ ಹಣ್ಣು ಹಂಪ್ಲೆಲ್ಲ ತಂದಿದ್ದೀನಿ, ಇವಳಿಗೆ ಕೊಟ್ಟು ಮಾತುಕತೆ ಎಲ್ಲ ಮುಗಿಸ್ಬಿಡ್ತೀನಿ. ಮದುವೆ ಗಂಡು ಕರ್ಕೊಂಬರೋದು ಲೇಟ್ ಆಗೋಯ್ತಮ್ಮ. ಮದ್ವೆ ಗಂಡ? ಹೌದು, ವೇದನ್ ನೋಡ್ರ ಮದುವೆ ಗಂಡು ಇವನ್ನೇ. ಯಾಕೆ ಇಷ್ಟೊಂದು ದೊಡ್ಡ ಚಾಕ್ ತಗೋತಾ ಇದ್ರ? ಬರೋದ್ ಲೇಟ್ ಆಗೋಯ್ತು ಅಂತನಾ? ಅಯ್ಯ, ಮದುವೆ ಗಂಡು ಕರ್ಕೊಂಡ್ ಬಂದಿದ್ದೀನಿ, ಅಡಿಗೆ ಮನೆ ಕರ್ಕೊಂಡು ಹೋಗಿ ಹಾಲು ಕಾಫಿನ ಕುಡ್ಸಮ್ಮ. ಅಯ್ಯ, ಬರ, ರಾಜು ತಂಗಿ ನೋಡ್ಕೊಂಬರೋಣ. ಗುಂಡಣ್ಣ, ಮನೇಲಿ ಇಷ್ಟು ಸುಂದರವಾದ ನಾಂದಿ ಇಟ್ಕೊಂಡು ಹೋಗಿ ರಾಜು ತಂಗಿನ ತೋರಿಸಿದ್ದಿಲ್ಲ. ಭಾವ, ನನಗೆ ಕೆ ಗೋವಿಂದ್ ಅವ್ರು ಇಷ್ಟ ಆದ್ರು. ನನಗೂ ಸರಿ, ಈ ಕೆ ಗೋವಿಂದ್ ಅವ್ರು ಇಷ್ಟ ಆಗಿದ್ದಾರೆ. ಅಯ್ಯೋ, ಏನ್ ಹೇಳ್ತಾ ಇದೀರಮ್ಮ ನೀವು? ಮೂರಿ, ನನ್ ತಂಗಿಗೆ ಇವರೇ ಸರಿಯಾದ ಜೋಡಿ ಅಂತ ನಾನು ನಿರ್ಧಾರ ಮಾಡಿ ಆಗೋಗಿದ್ದಾರೆ. ಹೌದು ಭಾವ. ಎಸ್ ಗೋವಿಂದ, ಇಲ್ಲೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆಯಾ? ಎಲ್ಲ ನಿನ್ನ ಮೋಟರ್ ಬೈಕ್ ಪ್ರಸಾದ. ರೀ, ಯಾರೇ ಬೇಕು? ನನ್ನ ಹೆಸರು ರೇವತಿ. ಎಲ್ರಿ ಅವರು? ಯಾರು? ನನ್ ಗಂಡ ಲಾಯರ್ ಗುಂಡಣ್ಣ. ನಿಮ್ ಗಂಡ ಕಟ್ಕೊಂಡು ನಾನೇ ಮಾಡ್ಲಿ? ನಾನು ನನ್ ಗಂಡನ್ ಹುಡುಕ್ತಾ ಇದ್ದೀನಿ. ಲೇ ಗುಂಡ, ಏನ ಇಲ್ಲೆಲ್ಲ ಬಲ ಇದೆಯಾ? ರೀ, ರೀ, ಹಾ? ರೀ, ರೀ, ಏನ್ರಿ ಮಾಡ್ತಿದ್ದೀರಾ? ಯಾರು ಇವಳು? ಬನ್ರಿ ಕೆಳಗೆ ನನ್ನ ಜೊತೆ. ಬನ್ರಿ. ಯಾರ್ರಿ ನೀವು? ರೀ, ನಾನು ಯಾರ? ನನ್ ಜೊತೆ ಪ್ರೀತಿ ಮಾಡಿ ಮದ್ವೆ ಆಗ್ತೀನಂತ ಹೇಳಿ ಮೋಸ ಮಾಡಿ ಇಲ್ಲಿಗೆ ಓಡ್ ಬಂದಿದ್ದೀರಾ? ನಿನ್ ಜೊತೆ ಓಡಾಡಿದಾರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ನನಗ್ ಗೊತ್ತಿತ್ತು ನೀವ್ ಹೀಗೆ ಕೇಳ್ತೀರಾ ಅಂತ, ಅದಕ್ಕೆ ಫೋಟೋಸ್ ತಗೊಂಡ್ ಬಂದಿದ್ದೀನಿ. ನೋಡಿ, ಕಣ್ಣು ಬಿಟ್ಟು ನೋಡಿ, ಸಾಕ ದಾಖಲೆ? ಪಿನ್ನು ಕೊಡ್ರಿ ನೋಡೋಣ. ಏನು ಈ ಮಟ್ಟಕ್ಕಿದೆ? ಇದ್ಯಾವ್ದು ನಂಗೆ ಗೊತ್ತಿಲ್ಲ, ನಾ ಈ ಫೋಟೋಸ್ ತೆಗೆಸ್ಕೊಂಡೇ ಇಲ್ಲ. ಕೈಯಲ್ಲಿ ದಾಖಲೆ ಇರ್ಬೇಕಾದ್ರೆ ಸುಳ್ಳು ಹೇಳ್ತೀರಾ? ಏನ್ರಿ, ಬರ್ತಾ ಬರ್ತಾ ರಾಜಕಾರಣಿ ಆಗ್ತಿದ್ದೀರಾ? ನಿನ್ನ ಅತ್ತೆ ಸರಿ ಇಲ್ಲ, ನಿನಗೂ ವೇದಕ್ಕೂ ಸೂಟ್ ಆಗಲ್ಲ. ನಡೆ ಆಚೆ. ಮೇಡಮ್, ನನ್ನ ಮಾತು ಕೇಳಿ. ಆಮ್ಸ್ಕೊಂಡು ಹೋಗ್ತಾ ಇರ್ಬೇಕು ಆಚೆ. ವೇದ, ಹೋಗ್ರಿ ರೀ. ನೋಡ್ರಿ, ರೇವತಿ ಈಗ ನನ್ನ ಹತ್ರ ಇದ್ದಾಳೆ. ಪೊಲೀಸು ಗಿಲೀಸು ಅಂತ ಏನಾದ್ರು ಹೋದ್ರೆ ನಿಮಗ್ ಸಿಗೋದು ಅವಳು ಡೆಡ್ ಬಾಡಿ ಅಷ್ಟೇ. ರೇವತಿನ ಬಿಡ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ಅಯ್ಯೋ, ನಾವಿರೋ ಕಂಡೀಷನ್ಗೆ ನೀನ್ ಏನೇ ಕಂಡೀಷನ್ ಹಾಕೋಣ ಒಪ್ಕೊಂಡ್ಬಿಡ್ತೀವಿ. ಜನ ರಾಜಕೀಯ ನೋಡಿ ಹಾಳಾಗ್ಬಿಟ್ಟಿದಾರ, ಬರೀ ಷರತ್ ಅಂದ್ಮೇಲೆ ಷರತ್ತು. ನಂದು ಒಂದೇ ಷರತ್ತು, ರೇವತಿನ ಬಿಡ್ಬೇಕು ಅಂದ್ರೆ ನನಗೂ ವೇದಾಗೂ ಮದ್ವೆ ಮಾಡಿಸ್ಬೇಕು.